ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತದಲ್ಲಿ ಒಂದೇ ಕುಟುಂಬದ 3 ಜನ ಮೃತಪಟ್ಟರು. ಅದರಲ್ಲಿ 22 ಜನ ಪವಾಡದ ರೀತಿಯಲ್ಲಿ ಬದುಕುಳಿದ್ದಾರೆ. ಈಗ ಅವ್ರನ್ನೆಲ್ಲರೂ ಕೂಡ ತೀರ್ಥಹಳ್ಳಿ ಇರುವಂಥ ಅಂಬೇಡ್ಕರ್ ಭವನ ಇದೆ, ಇಲ್ಲಿ ಕಾಳಜಿ ಕೇಂದ್ರಕ್ಕೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ. ನೋಡ್ಬೋದು ಕುಟುಂಬಸ್ಥರು ಎಲ್ಲ ಇದ್ದಾರೆ. ಅಂದರೆ ಆ ಕ್ಷಣದಲ್ಲಿ ಬೆಳಗಿನ ಜಾವ 2:30ಯಿಂದ 3 ಗಂಟೆ ಸುಮಾರು ಬೆಳಗಿನ ಜಾವ ಏನಾಯಿತು ಅನ್ನೋದು ಕೂಡ ಈ ಕುಟುಂಬಕ್ಕೆ ಗೊತ್ತಿಲ್ಲ. ಎಲ್ಲ ಮಲಗಿದ್ರು. ಏಕಾಏಕಿ ಶಬ್ದ ಬಂದಿದೆ. ಶಬ್ದ ಬಂದ ಬಳಿಕ ಎಲ್ಲರೂ ಹೊರಗೆ ಬಂದ್ದಾರೆ. ಆದರೆ ದುರಾದೃಷ್ಟ ಅಂದರೆ ಆ ದಂಪತಿ ಮತ್ತು ಆ ಮಗು ಮಾತ್ರ ಹೊರಗಡೆ ಬರಲಿಕ್ಕಾಗಿಲ್ಲ. ಆ 3 ಜನ ಮೃತಪಟ್ಟಿದ್ರು. ನಿರಂತರವಾಗಿ ಅಲ್ಲೇನೋ ಗುಡ್ಡ ಕುಸಿತ ಆಯಿತು. ಆ ಗುಡ್ಡ ಕುಸಿತಲ್ಲಿ ಕಾರ್ಯಾಚರಣೆ ಕೂಡ ಆಯಿತು. 1:30ವರೆಗೆ ಬೆಳಗಿನ ಜಾವ 5 ಗಂಟೆಯಿಂದ ಶುರುವಾದ ಕಾರ್ಯಾಚರಣೆ 1:30ವರೆಗೂ ಕೂಡ ಮಧ್ಯಾಹ್ನದವರೆಗೆ ಕಾರ್ಯಾಚರಣೆ ಶುರು ಆಯಿತು. ಅದರ ನಂತರ ಆ 3 ಮೃತದೇಹಗಳನ್ನ ಈ ಮಣ್ಣಲ್ಲಿ ಹೂತಿದ್ರು. ಹೂತಾಗಿ ಸಿಕ್ಕಾಕೊಂಡಿತ್ತು. ಹೊರಗೆ ತೆಗೆಯುವಂಥಲ್ಲಿ ಕಾರ್ಯಾಚರಣೆ ಯಶಸ್ವಾಯಿತು. ನಮ್ಮ ಜೊತೆ ಮಾತಾಡಲಿಕ್ಕೆ ಎಲ್ಲ 22 ಜನ ಇದ್ದಾರೆ. ಇವ್ರು ಬದುಕಿದ್ದು ಹೇಗೆ, ತುಂಬ ಪವಾಡ ರೀತಿಯ ಬದುಕು ಬಂದ ಅವ್ರು ಮಾತಾಡ್ಸೋಣ, ಅನುಭವ ಕೇಳೋಣ ಹೇಗೆ ಅಂತೇಳಿ, ಏನಾಯಿತು ಅಂತೇಳಿ. ಎಷ್ಟು ಗಂಟೆಗೆ ಆಯಿತು, ಏನೇನಾಯ್ತು? ಬೆಳಗ್ಗೆ 3 ಗಂಟೆ 3:30 ಸುಮಾರು ಆಗಿದೆ ಸರ್. ಅದು ನಾವೆಲ್ಲರೂ ಮಲ್ಕೊಂಡಿದ್ದೇವೆ ಸರ್. ಮಲ್ಕೊಂಡಾಗ ಜೋರಾಗಿ ಮಳೆ ಬರಕತ್ತಿತ್ತು ಸರ್. ಮಳೆ ಬಂದಾಗ ನಾವೆಲ್ಲ ಮಲ್ಕೊಂಡಾಗ ಅದು ನಮ್ಗೆ ಹೆಸರಿಕೆಲ್ಲ ಸರ್. ಆ ಕಡೆ ಆಮೇಲೆ ಗುಡ್ಡ ಕುಸಿದು ಕಲ್ಲು ಮಣ್ಣು ಎಲ್ಲ ಜರುಗಿ ಬಂದ್ಬಿಡುತ್ತೆ ಸರ್. ಜರುಗಿ ಬಂದು 3 ತೀರೋಗಿದ್ದಾರೆ ಸರ್. ಆ ಕ್ಷಣದಲ್ಲಿ ಏನಾಯಿತು ಅಂದರೆ ಎಷ್ಟು ಜನ ಇದ್ದೀರಿ ನೀವು? ಎಷ್ಟು ಶೆಡ್ ಇದ್ದು? ಶೆಡ್ಡು ಎಲ್ಲ ಫ್ಯಾಮಿಲಿಯ ಲೆಕ್ಕಕ್ಕೆ ಇದು ಸರ್. 25 ಫ್ಯಾಮಿಲಿಗೆ ಒಂದು ರೂಮ್ ಅಂತ ಇತ್ತು ಸರ್. ಅದು ತಗಡಿನ ಮೇಲೆ ಕುಸ್ತು ಬಿದ್ದುಬಿಡಿ ಸರ್. ಅದೇ ಸಮಯದಲ್ಲಿ ಕರೆಂಟ್ ಹೋಗಿಬಿಡಿ ಸರ್. ಕರೆಂಟ್ ಹೋದಾಗ ನಮಗೆ ಎಲ್ಲಿ ಯಾರು ಎಲ್ಲೆಲ್ಲಿ ಇದ್ದಾರೆ ಎಂಬುದು ಗೊತ್ತಾಗಲಿಲ್ಲ ಸರ್ ಅವರು. ಆಮೇಲೆ ನಾವು ನೋಡ್ಕೊಂಡಿವಿ ಸರ್. ಈ ಗುಡ್ಡ ಕುಸ್ತಾ ಇತ್ತು, ಶಬ್ದ ಬರಲಿಕ್ಕೆ ಶುರು ಆಯಿತು ಜೋರಾಗಿ. ಆ ಟೈಮಲ್ಲಿ ಮಲಗಿದ್ದವ್ರು ಎದ್ದಿದ್ದು ಹೇಗೆ ಅಂತ? ಎದ್ದಿದ್ದೆ ಸರ್. ಆ ಕಡೆ ಅವ್ರ ಫ್ಯಾಮಿಲಿಗೆ ಬಿದ್ದ ಮ್ಯಾಗ ಸರ್ ನಮಗೆ ಇಲ್ಲಿ ಸೌಂಡ್ ಪಡ ಅಂತ ಸೌಂಡ್ ಕೇಳಿಸ್ ಸರ್. ತಗಡ ಸೌಂಡ್ ಕೇಳಿಸಿದಾಗ ಇಲ್ಲಿ ನಾವು ದೂರ ಇದ್ದಾರೆ ಎದ್ದೀವಿ ಸರ್. ಅವಾಗ ಎದ್ದು ಏನಾಗೈತೆ ಅಂತ ನೋಡಿದ್ನಪ್ಪ ಅಂದ್ರೆ ಆ ಫ್ಯಾಮಿಲಿ ಮ್ಯಾಗ ಬಿದ್ದುಬಿಡೆ ಸರ್. ತಗಡ ಜೋರಾಗಿ ಪಟ ಅಂತ ಸೌಂಡ್ ಕೇಳಿ ಎದ್ದು ನೋಡಿದ್ವಿ ಸರ್. ಆ ಫ್ಯಾಮಿಲಿ ಮ್ಯಾಗ ಬಿದ್ದುಬಿಡತ್ತೆ ಮಣ್ಣು. ಅವ ನೋಡಿ ಸರ್ ನಮ್ಮರ್ನ ಕೆಲವು ಜನನ ಎಳ್ಕೊಂಡ್ವಿ ಸರ್. ಕೈಯಾಗ ಎಳ್ಕೊಂಡ ಮ್ಯಾಗ ಆಮೇಲೆ ಅವರು ತಕೊಂಬಕ್ಕ ಆಗಲಿಲ್ಲ ಸರ್ ನಮಗೆ. ಆಮೇಲೆ ಪೊಲೀಸರಿಗೆ ಫೋನ್ ಮಾಡಿ ಸರ್. ಫೋನ್ ಮಾಡಿ ಇದ್ರಂಗೆ ಅಂತ ಹೇಳಿದ ಮ್ಯಾಗ ಅವ್ರು ಬಂದು ಎಲ್ಲ ಇಟ್ಟಚ್ಚಿ ಜೆಸಿಬಿ ತಗೊಂಬಂದು ರೆಡಿ ಮಾಡಿ ಕೊಟ್ಟರು ಸರ್. ನಮಗೆಲ್ಲ ಶ್ರಮಗಳು ತಕ್ಕಂದ್ರೆ ಸರ್ ಕಡೆಯಕ್ಕೆ. ಆವಾಗ ಶೆಡ್ಡಾಗುತ್ತೆ. ಶೆಡ್ಗೆ ಸುಮಾರು ಶೆಡ್ ಇರ್ತವೆ. ಏಕಾಏಕಿ ಬೀಳುತ್ತೆ. ಗುಡ್ಡ ಕುಸಿತ ಆಗುತ್ತೆ, ಬೀಳುತ್ತೆ. ಅದರ ನಂತರ ಅಂದರೆ ನೀವೆಲ್ಲ ನೋಡ್ತೀರಲ್ಲ, ಎಲ್ಲ ಗಾಬರಿ ಆಗ್ತೀರಾ? ನೀವು ಹೊರಗೆ ಓಡಿ ಬರ್ತೀರಾ? ಒಡೆ ಬಂದಿವಿ ಸರ್. ಅವೆಲ್ಲ ಗಾಬರಾಗಿ ಒಡೆ ಬಂದು ನಮ್ಮ ಎಲ್ಲೆಲ್ಲದಾರ ನೋಡೋಣ ಅಂತಂದು ಎಲ್ಲೇ ಬೇಕಲ್ಲೇ ತೆಗೆದು ನಾವು ಆಮೇಲೆ ಕೆಲವು ಜನನ ಕಡೆಗೆ ತಕ್ಕಂದಿವಿ ಸರ್. ಬಲಿಸ ತಗಾಕಿ, ಕಟ್ಟಿಗೆ ತಗಾಕಿ, ಕಲ್ಲ ತಗಾಕಿ, ಕೆಲವು ಮಂದಿನ ತಕ್ಕಂದಿವಿ ಸರ್. ಅವರಷ್ಟೇ ಆ ಸೌಂಡ್ಗೆ ನಾವು ಎದ್ದಿವಿ ಸರ್. ಒಡೆ ಬಂದಿವಿ ಸರ್. ಆ ತಗೊಬ್ರು ಅವೆಲ್ಲ ಆ ಸೌಂಡಿಗೆ ಒಂದು ಸುಮಾರು ಒಂದು 8-9 ಸೈಡ್ನವ್ರು ಒಡೆ ಬಂದಿವಿ ಸರ್ ಕಡೆಯಕ್ಕೆ. ಒಡೆ ಬಂದವ್ರು ಆಮೇಲೆ ನೋಡ್ಕೊಂಡು ಸರ್ ಅವ್ರು ಒಂದು ಫ್ಯಾಮಿಲಿ ಒಳಗಾಗ್ಬಿಡ್ತು ಸರ್. ಕಿತ್ತದಾಗ ಆಗಲ್ಲ ಸರ್. ಒಬ್ಬನಿಗೆ ಗಾಯ ಆಗೈತೆ ಸರ್, ಒಬ್ಬ ಹುಡುಗ. ಒಟ್ಟು ನೀವು ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದೀರಾ? ಎಷ್ಟು ಜನ ಬಂದಿದ್ದೀರಾ ಕಾರ್ಮಿಕರು, ಕೂಲಿ ಕಾರ್ಮಿಕರು? ನಾವು ಗಂಗಾವತಿ ತಾಲೂಕಿಂದ ಬಂದಿವಿ ಸರ್, ಕೊಪ್ಪಳ ಜಿಲ್ಲೆ. ಕೆಲವರು ರಾಯಚೂರು ಕಡೆಯಿಂದ ಬಂದಾರೆ ಸರ್. ದಾವಣಗೆರೆ ಕಡೆಯಿಂದ ಬಂದಾರೆ ಸರ್. ಎಲ್ಲರೂ ಸೇರಿ ಹೋಗಂಬ್ರಪ್ಪ ಇದ್ರಂಗೆ ದುಡಿಯೋಕೆ ಹೋಗಂಬರ್ರಿ ಅಂತಂದು ಬಂದಿವಿ ಸರ್. ನಾವು ಬಂದು ಈ ಅನುಭೂತ ಆಗಿಬಿಡುತ್ತೆ ಸರ್ ನಮಗೆ ಇಲ್ಲಿ. ಒಟ್ಟು ಎಷ್ಟು ಜನ ನೀವು ಎಲ್ಲ ಹೆಣ್ಮಕ್ಳು ಎಲ್ಲ ಸೇರಿ ಒಟ್ಟು ಸೇರಿ ಒಂದು 25 ಜನ ಇದೀವಿ ಸರ್. ನಾವು 25 ಜನ ಸೇರಿವಿ ಸರ್. ಸೇರಿ ಬಂದು ಇದು ಮಾಡಿದ್ವಿ ಸರ್. ಉಳಿದವ್ರು ಕೆಲವರು ಹಾಸ್ಪಿಟ್ಲಿಗೆ ಹೋಗ್ಯಾರ ಸರ್ ಎಲ್ಲರೂ. ನೀವು ಅಲ್ಲಿಂದ ಬಂದು ಹೊರಗಡೆ ಬಂದು ಜೀವ ಉಳಿಸ್ಕೊಂಡಿದ್ದು ಒಂದು ಪವಾಡ ಅನ್ಕೋಬೋದಾ? ದೊಡ್ಡ ಪವಾಡ ಸರ್ ಅದು. ನಾವು ಹೊರಗೆ ದಾಟಿವಿ ಅಂದ್ರೆ ಭಾರಿ ಪವಾಡ ಸರ್ ಅದು. ನಾವು ಅಷ್ಟೊತ್ತಿನಾಗ ಎಲ್ಲ ಕತ್ಲದಾಗೆ ಎಲ್ಲ ಬಂದ್ರೆ ದೊಡ್ಡ ಪವಾಡ ಸರ್. ಯಾವ ಕರೆಂಟ್ ಇಲ್ಲ ಸರ್. ಅವಾಗ ಕರೆಂಟ್ ಹೋಗ್ಬಿಟ್ಟಿದೆ. ಅದು ವೈರ್ ಹರ್ಕೊಂಡು ಮಣ್ಣು ಬಿದ್ದಾಗ ದೊಡ್ಡ ಪವಾಡ ಅನ್ಬೇಕಾದ ಸರ್. ನಾವು ದಾಟಿರೋದು ಅಟತ್ನಾಗ ಕತ್ಲದಾಗ. ಒಟ್ಟು 25 ಜನರಿದ್ರು. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಮಕ್ಕಳೆಲ್ಲ ಸೇರಿ 25 ಇದ್ರು. ಅದರಲ್ಲಿ ಕೂಡ 3 ಜನ ಮೃತಪಟ್ಟಿದ್ದಾರೆ. 22 ಜನ ಬದುಕಿದ್ದಾರೆ. ಅವ್ರು ಬದುಕಿದ್ದು ಕೂಡ ನೋಡ್ಬೋದು. ಯಾವ ರೀತಿಯಾಗಿ ಅಂತಂದರೆ ಆ ಗುಡ್ಡ ಕುಸಿತು, ಶಬ್ದ ಕೇಳ್ತು. ಆ ಶಬ್ದ ಕೇಳಿದಂದ್ರೆ ಎಲ್ಲರೂ ಏಕಾಏಕಿಯಾಗಿ ನಿದ್ದೆಯಲ್ಲಿದ್ದರು, ನಿದ್ದೆ ಮಂಪರ್ಲಿದ್ರು. ಎದ್ದು ಹೊರಗೆ ಬಂದು ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಮತ್ತವ್ರು ಮಾತಾಡ್ಸೋಣ ಅವ್ರನ್ನ, ಕಾರ್ಮಿಕರನ್ನ. ಏನೇನಾಯಿತು ಬೆಳಗ್ಗೆ? ಹೆಂಗೆ ಸೌಂಡ್ ಎಲ್ಲ ಅಪ್ಪಳಿಸ್ತಾ ಜೋರಾಗಿ ಹೇಗಂತ? ಅದೇ ಬೆಳಿಗ್ಗೆ ಒಂದು 3:30 ಟೈಮಾಗೆ ಸೌಂಡು ಸಣ್ಣ ಕಲ್ಲು ಬಂದು ಬೀಳೋ ಸೆಡ್ಡಿಗೆ ಅಷ್ಟೇ. ಆ ಸೌಂಡ್ ಬತ್ತಿತ್ತು ಅಪಟಪ ಅಂತ. ನಾವು ಮಾಮೂಲು ಬಿಡು ಮಳೆ ಬತ್ತಿತ್ತಲ್ಲ, ಜಿನಿ ಮಳೆ ಹಿಡ್ಕೊಂಡೈತೆ.
ಇದೇ ಕಲ್ಲು ಬೀಳುತ್ತೆ ಅಂತ ಸುಂಕೆ ಆದ್ವಿ. ತಿರ್ಗಿ ಆಮೇಲೆ ಇದಕ್ಕಿದ್ದಂಗೆ ಗುಡ್ಡ ಕುಸ್ಬಿಟ್ಟೈತೆ. ತಿರ್ಗಿ ನಮ್ಮವರೊಬ್ರು ಹೇಳ್ಯಾರ, ಎಲ್ಲರೂ ಮಾತಾಡ್ಸ್ಕೊಂಡು ಬಂದಾಗ ಎಲ್ಲರೂ ಎದ್ದು ಬಂದ್ರು. ಅವ್ರಿಗೆ ಹೇಳ್ಯಾರೆ, ಅವರು ಬತ್ತಿನ ತರೋಣ ಅಂತ ಹುಡುಗಿಗೆ ಹಾಲು ಕುಡ್ಸಕ್ಕೆ ಹೋಯ್ತಾ ಅಮ್ಮ. ಅಷ್ಟೊತ್ತಿಗೆ ನಾವೆಲ್ಲ ಇತ್ಲ ಬರೋದ್ರೊಳಗೆ ಅವರು ಅಲ್ಲೇ ಸೇರ್ಕೊಂಡ್ಬಿಟ್ಟಾರೆ. ಅಷ್ಟೊತ್ತಿಗೆ ಅಂದ್ರೆ ಈ ಒಬ್ರಿಗೊಬ್ರು ಹೆಂಗೆ ಬಚಾವ್ ಹೆಂಗೆ ಮಾಡ್ಕೊಂಡ್ರೆ ಅಂತ, ಈ ಗುಡ್ಡ ಕುಸಿತ ಅದು ತಡೆಗೋಡೆ ಬೀಳುತ್ತೆ, ಗುಡ್ಡ ಕುಸಿತೆ, ಒಬ್ರಿಗೊಬ್ರು ಹೆಂಗೆ ಉಳಿಸ್ಕೊಂಡ್ರೆ ಹೊರಗೆ ಬಂದ್ರಿ ಅಂತ ಜೀವ ಉಳಿಸ್ಕೊಂಡು? ಅದು ಒಬ್ಬ ಅಣ್ಣ ಅದನ್ರಿ ನಮ್ದ್ರಾಗ. ಒಬ್ಬ ಅಣ್ಣ ಇದ್ದು ಎಲ್ಲರಿಗೆ ಹೇಳೇನೆ, ಅವ್ರಿಗೆ ಎಚ್ಚರ ಆಯ್ತವೆ, ಎಲ್ಲ ಹೊರಗಡೆ ಎಲ್ಲ ಹೋಗೇನೆ ಶಬ್ದ ಆಯ್ತು, ಕಲ್ಲು ಬಿದ್ದಿರೋದು ಶೆಡ್ಡಿ ಮ್ಯಾಕೆ. ಅವಾಗ ಇದು ಗುಡ್ಡ ಕುಸಿತ ಅಂತ ಎಲ್ಲರಿಗೆ ಹೇಳ್ಕೊಂಬಂದು ಒಂದು ಕಡೆ ಇದ್ದ. ನಾವೆಲ್ಲರೂ ಬಚಾವಾಗ್ಬಿಟ್ಟು ಜೋರು ಓಡ್ ಬಂದ್ವಿ. ಅವರು ತಿರ್ಗಿ ಅವ್ರಿಗೆ ಹೇಳ್ಯಾರ, ಅವ್ರು ತಡಿ ನಮ್ಮ ಮಗ ಹಾಲು ಕುಡಿಸಿ ಬರ್ತೀನಿ ಅಂತ ಅವರು ಗಂಡ ಐತಿ ಅವರು ಅಲ್ಲೇ ಅದ್ರೊಳಗೆ. ಅವ್ರು ಬರೋದ್ರೊಳಗೆ ಕ್ವಾಲ್ಟಾರು ಬರೋದ್ರೊಳಗೆ ಅಲ್ಲೇ ಸಿಗಾಕೊಂಬಿಟ್ರೆ ಗುಡ್ಡ ಅಲ್ಲಿಗೆ ಕುಸಿಬಿಟ್ಟೆ ಜೋರಾಗಿ. ನೀವೆಲ್ಲ ಹೊರಗಡೆ ಓಡ್ ಬಂದ್ರಿ, ಏನಾಯ್ತು ಆಮೇಲೆ ಏನಾಯ್ತು? ನೀವೆಲ್ಲ ಬಂದಾಗ ಏನು ನೋಡಿದ್ರಿ? ಹೊರಗಡೆ ಬಂದಾಗ ಎಲ್ಲ ಅಲ್ಲೇ ನೆಲ ಸಮ ಐತೆ, ಎಲ್ಲ ಶೆಡ್ ಎಲ್ಲ ಬಿದ್ದುಬಿಟ್ಟಿದ್ದು ಕೆಳಗೆ ಫುಲ್ ಬಿದ್ದಾಗ ನಾವಿನ ಗಾಬರಿಯಾಗಿ ಇಟ್ಲ ಓಡ್ ಬಂದ್ಬಿಟ್ಟು ಹೆದರ್ಕೊಂಡು ಅಷ್ಟೇ. ಅವ್ರು ಸಿಕ್ಕಾಕೊಂಡವ್ರು ಒಳಗಡೆ? ಅವ್ರು ಸಿಗಾಕೊಂಡ್ರೆ ಅವ್ರು ಅಲ್ಲೇ ಒಳಗದಾರ ಅವರು. ನಾವು ಅಲ್ಲಿಗೂ ಹೋಗಿ ನೋಡಿದ್ವಿ. ತಿರ್ಗಿ ಅರ್ಧ ಗಂಟೆ ಒಬ್ಬೊಂದು ಕಾಲು ಬೇರೆ ಸಿಗಾಕೊಂಡಿತ್ತು, 2 ಕಾಲು. ನಾವು ಆದಷ್ಟು ಟ್ರೈ ಮಾಡಿ ಒಂದು ಕಾಲು ತೆಗೆದ್ವಿ ಕಡೆಗೆ. 3 ಗಂಟೆಯಿಂದ 5 ಗಂಟೆ ತನಕ ನಾವು ತೆಗೆದ್ವಿ. ಅಷ್ಟೊತ್ತಿಗೆ ಇವರು ಫೈರ್ ಇಂಜಿನಿಯರು ಅವರು ಪೊಲೀಸರೆಲ್ಲ ಬಂದು ಅವ್ರನ್ನ ಸ್ವಲ್ಪ ತೆಗೆದುಕೊಟ್ರೆ ಎಲ್ಲ ಕ್ಲೀನಾಗಿ. ಈಗ ನಿಮ್ದೆಲ್ಲ ಹೇಗೆ ಇಲ್ಲಿ ಬಂದು ನಿಮಗೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ? ಯಾರು ಅಧಿಕಾರಿಗಳ ಭೇಟಿ ಕೊಟ್ಟಿದ್ದಾರೆ ಬಂದ ಹೇಗೆ ಅಂತ? ಬಂದಿದ್ರು, ಎಲ್ಲರೂ ಬಂದಿದ್ರು. ಅವರು SP ಅವರೆಲ್ಲರೂ ಬಂದಿದ್ರು. ಸರ್ ಅವ್ರು ಯಾರ್ಯಾರು ಎಲ್ಲ MLA ಅವರೆಲ್ಲ ಬಂದು ನಮಗೆ ಊಟದ ವ್ಯವಸ್ಥೆ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟು ಇಲ್ಲಿ ಇರೋಕ್ಕೆ ಜಾಗ ಕೊಟ್ಟರು. ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು. ಊಟದ್ದು ತಿಂಡಿ ಪಂಡಿ ಎಲ್ಲ, ಬೆಳಗ್ಗೆ ಟೀ ಪಾಯ್ ಎಲ್ಲ ಕೊಟ್ಟರು ಚೆನ್ನಾಗಿ. ಎಲ್ಲೋ ಒಂದು ಕಡೆಯಿಂದ ಬೇಸರ ಆಯ್ತಂತಲ್ಲ, ಒಂದಿಬ್ಬರು ದಂಪತಿಗಳು ಮಗು ಸತ್ತೋಗ್ಬಿಡೋದು. ಇವಾಗ ನಿನ್ನೆ ನಮ್ಮ ಜೊತೆಗೆ ಕೆಲಸ ಮಾಡಿದಾರೆ ಅವರು, ಇವತ್ತು ಇಲ್ಲ ಅವ್ರು ಬೆಳಗ್ಗೆ ಅಷ್ಟೊತ್ತಿಗೆ. ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ದಿನ ಕೆಲಸ ಮಾಡೋರು ಜೊತೆಗೆ ಇವತ್ತಿಲ್ಲ ಅಂದರೆ ರಾತ್ರಿ ನೋಡಿದ್ರೆ ಬೆಳಗ್ಗಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಏನೋ ಬೇಜಾರು ಅಷ್ಟೇ, ಇನ್ನೇನು. ಇಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇತ್ತು, ವಾಪಸ್ ಹೋಗುವಂತ ಪ್ಲಾನ್ ಮಾಡಿದ್ರೆ ಹೇಗೆ? ಇವತ್ತು ರಾತ್ರಿ ಎಲ್ಲ ಮಾತಾಡ್ಕೊಂಡಿದ್ದೀವಿ ನಾವು ಅಲ್ಲೇ, ಇದು ಮಳೆ ಬಿಡಲ್ಲ, ಇನ್ನೊಂದು ವಾರ ಮಳೆ ಐತಂದ್ರೆ ಬೆಳಗ್ಗೆ ಊರಿಗೆ ಹೋಗೋಣ, ಇವತ್ತೊಂದಿನ ಊಟ ಮಾಡಿ ಮಕ್ಕಳ್ರಿ ಅಂತ ರಾತ್ರಿ ಎಲ್ಲ ಮಾತಾಡ್ಕೊಂಡು ಇನ್ನೇನು ಬೆಳಗ್ಗೆ ಇವಾಗ ಒಂದು 6 ಗಂಟೆ ಆಗಿದ್ರೆ ಬೆಳಗ್ಗೆ ಹೊರಟು ಬಿಡ್ತಿದ್ವಿ ಎಲ್ಲರೂ ಊರಿಗೆ. ತಿರ್ಗಿ ಆಮೇಲೆ ನಾವು ಬರ್ತಿದ್ವಿ ಬೇಸಿಗೆ ಯಾವಾಗ ಮಳೆ ಬಿಟ್ಟಾಗ. ಅಷ್ಟೊತ್ತಿಗೆ ಹಿಂಗಾಗಿ ಹೋಗ್ಬಿಟ್ಟೈತೆ ಬೆಳಗ್ಗೆ ಅಷ್ಟೊತ್ತಿಗೆ. ಇದಿರುವಂಥರು ಅಂದರೆ ಏನು ಗುಡ್ಡ ಕುಸಿತ ಇತ್ತು, ಆ ಗುಡ್ಡ ಕುಸಿತದಲ್ಲಿ ಇರುವಂಥ ಕೂಲಿ ಕಾರ್ಮಿಕರು, ಸಂತ್ರಸ್ತರು, ಇವರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಅವರು ಕೂಡ ಈ ಎಲ್ಲ ಕುಟುಂಬಸ್ಥರು ಬದುಕಿದ್ದೇ ಒಂದು ರೀತಿಯ ಪವಾಡ. ಏನು ಒಬ್ಬರು ಏನು ಯಜಮಾನರು ಬಂದು ಇವ್ರನ್ನೆಲ್ಲ ಎಪ್ಸಿದ ನಂತರ ಎಲ್ಲ ಓಡಿ ಬಂದರು. ಆದರೆ ದುರಾದೃಷ್ಟ ಅಂದರೆ ಈ ಇಬ್ಬರು ದಂಪತಿ ಮತ್ತು ಮಗು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಈ ಕಾಳಜಿ ಕೇಂದ್ರದಲ್ಲಿ ಇವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಮತ್ತು ಮೃತಪಟ್ಟಂಥ ಏನು ಕುಟುಂಬ ಇದೆ, ಆ ಕುಟುಂಬಕ್ಕೆ ಕೂಡ ಪರಿಹಾರ ಸಿಗೋ ನಿಟ್ಟಿನಲ್ಲಿ ಕೂಡ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.